ಲೈಂಗಿಕ ದೌರ್ಜನ್ಯಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನ. ಬೆಳಗಾವಿ ಕಾಂಗ್ರೆಸ್ ನಾಯಕಿ ವಿರುದ್ಧ ದೂರು. ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನು ದೈಹಿಕವಾಗಿ ಬಳಸಿಕೊಂಡ ಹುಡುಗನ ಜೊತೆ ಮದುವೆ ಆಗಬಾರದು, ಇಲ್ಲವಾದರೆ ಖಾಸಗಿ ಕ್ಷಣದ ಫೋಟೋಗಳನ್ನು ಮಾಧ್ಯಮಕ್ಕೆ ಕೊಡುವುದಾಗಿ ಬೆದರಿಕೆ ಹಾಕುತ್ತಿದ್ದಾಳೆ ಎಂದು ಬೆಳಗಾವಿ ಕಾಂಗ್ರೆಸ್ ಮುಖಂಡೆಯ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು, ಮನನೊಂದ ಸಂತ್ರಸ್ತ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಘಟನೆ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ. ಕಾಂಗ್ರೆಸ್ ಮುಖಂಡೆ ಆಯೇಷಾ ಸನದಿ ಎಂಬುವರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸಲೀಂ ಕಿಲ್ಲೆದಾರ್ ಎಂಬಾತ ಯುವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ಆಕೆಯ ಜೊತೆ ದೈಹಿಕ ಸಂಬಂಧ ಬೆಳೆಸಿದ್ದಲ್ಲದೆ ಖಾಸಗಿ ಕ್ಷಣದ ಫೋಟೋಗಳನ್ನು ಇಟ್ಟುಕೊಂಡಿದ್ದಾನೆ. ಈಗ ಸಂತ್ರಸ್ತ ಯುವತಿ ಸಲೀಂ ಎಂಬ ಯುವಕನಿಗೆ ಮದುವೆ ಆಗುವಂತೆ ಕೇಳುತ್ತಿದ್ದಾಳೆ. ಆದರೆ ಬೆಳಗಾವಿ ಕಾಂಗ್ರೆಸ್ ಮುಖಂಡೆ ಆಯೇಷಾ ಸನದಿ ಯುವಕನನ್ನು ಬಿಟ್ಟು ಬಿಡು, ಇಲ್ಲವಾದರೆ ನಿನ್ನ ಖಾಸಗಿ ಕ್ಷಣದ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವುದಾಗಿ ಕಿರುಕುಳ ನೀಡುತ್ತಿದ್ದಾಳೆ ಎಂದು ಯುವತಿಯ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಇವರ ಪಿಎ ನನಗೆ ಪರಿಚಯ ಇದ್ದಾರೆ. ಪೊಲೀಸ್ ಠಾಣೆಯಲ್ಲಿ ನನ್ನ ಮಾತು ನಡೆಯುತ್ತದೆ. ಯಾವುದೇ ಕಾರಣಕ್ಕೂ ಯುವಕನನ್ನು ಮದುವೆ ಆಗಬಾರದು ಎಂದು ಕಾಂಗ್ರೆಸ್ ಮುಖಂಡೆ ಆಯೇಷಾ ಸನದಿ ಬೆದರಿಕೆ ಹಾಕುತ್ತಿದ್ದು, ಇದರಿಂದ ನೊಂದ ಸಂತ್ರಸ್ತ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು, ಕೂಡಲೇ ನಮಗೆ ನ್ಯಾಯ ಒದಗಿಸುವಂತೆ ಯುವತಿಯ ಪೋಷಕರು ಬೆಳಗಾವಿ ಪೊಲೀಸ್ ಕಮಿಷನರ್ಗೆ ಲಿಖಿತ ರೂಪದಲ್ಲಿ ದೂರು ದಾಖಲಿಸಿದ್ದಾರೆ. हमारे बेटी की आलिया की शादी हुई, शादी होकर 10 साल हुआ. उसके पहले आदमी का नाम है कैस पठान. 10 साल शादी हुई. 10 साल शादी होने के बाद में एक लड़का उसको उसके घर में आता जाता रहता था. आता जाने के बाद में वो लड़का जो बोलने लगा, हमारी बेटी को टॉर्चर करने लगा और भरोसा दिलाने लगा, यकीन दिलाने लगा उसको, तो डाइवर्स दे, मैं शादी कर लेता हूँ करके बोल के उसको हैरेसमेंट करके उसको तलाक दिलाया, डिवोर्स दिलाया. डिवोर्स दिलाने के बाद में फिर हमारी बेटी डिवोर्स ली. उसके बातों में आके भी इसको शादी कर ली तो बोल के नहीं करके बोला. बाद में वो आयशा मैडम को जाके, आयशा जो है, आयशा अपना इन्हें सनदी, उसको सलीम पटेल जो है उसको फ़ोन करके समझाया. वो उसके घर को जाके बोल के सब समझा के टॉर्चर करने के बाद में वीडियो सब उसको भेजा. भेजने के बाद में हमारी बेटी को ला के वो आयशा संधी ला के दिखाई, ये सब केस वापस ले, नहीं तो बाद में तेरे को सब हम ये पूरे वायरल करके दिखाता हूँ करके बोली हो. हाँ, और सतीश जारकिहोली साहब का धमकी देने लगी वो आयशा संधी, हाँ पटेल और सलीम पटेल, ये सब धमकी देने लगे. दे के केस वापस ले लें तो सब तरह वीडियोस में पूरे इसमें वायरल करके बोली हो. इसको सुन के हमारी बेटी जो है सुसाइड कर ली सब. कंडीशन बहुत सीरियस है सर. वो बोलने के बात करने के होश में नहीं है. बहुत सीरियस कंडीशन में सिविल हॉस्पिटल में एडमिट है. ಅಂದ್ರೆ ಹುಡುಗಿನ ನನ್ನ ಮಗಳದ 10 ವರ್ಷ ಆತ ಮದುವೆ ಆಕ್ಯಾಸ. ಮತ್ತು 2 ಹುಡುಗರು ಅದಾವು, ಹೆಣ್ಣು ಒಂದು ಗಂಡ. ಮತ್ತು ನನ್ನ ನಡಕ್ಕೆ ಒಬ್ಬ ಹುಡುಗ ಸೇರಿಸ್ಕೊಂಡ ಮದುವೆ ಆಕ್ಯನ, ನಿನ್ನ ಗಂಡಿಗೆ ನೀ ಬಿಟ್ಟು ಬಿಡ, ನಾ ಮದುವೆ ಆಕ್ಯನ ಅಂತ ಕೆಲಸ 4 ವರ್ಷ ಅವನ ಜೋಡಿ ಸಂಬಂಧ ಇಟ್ಟ ಕ್ಯಾಸ. ಈಗ ನಾ ಮದುವೆ ಆಗಂಗಿಲ್ಲ ಅಂತ ಕ್ಯಾಸ ಮತ್ತೊಂದು ಹುಡುಗಿಗೆ ಮದುವೆ ಸಕ್ರೆ ಪುಡಿ ಮಾಡ್ಕೊಂಡಾನು. ನಾ ಮದುವೆ ಆಗೋದಿಲ್ಲ ಅಂತ ಕ್ಯಾಸ ಈಗ ಮೈ ತೆಗೆದ ಕ್ಯಾಸ ನನ್ನ ಹುಡುಗಿನ ಜೀವನ ಹಾಳು ಮಾಡಿದ ನಾವ. ಮತ್ತು ಈಗ ನನ್ನ ಹುಡುಗಿ ಇವೇನು ನನಗೇನು ಇದು ಮಾಡೋದಿಲ್ಲ, ನನ್ನ ಜೀವನ ಹಂಗಾರ ಹಾಳಾಗೈತಿ ಹಿಂಗಾರ ಹಾಳಾಗೈತಿ ಅಂತ ಕ್ಯಾಸ ಈಕೆ ಸೊಸೈಟಿ ಮಾಡ್ಕೊಂಡಾಳು. ಮತ್ತು 4 ಹೆಣ್ಮಕ್ಕಳಿಗೆ ಕಳಿಸಿದ್ರು ಆ ಮಹಿಳಾ ಮಂಡಳ ಅವ್ರಿಗೆ. ಆಯೇಷಾ ಮೇಡಮ್ ಅಂತ. ಮತ್ತು ಏನು ಆಯೇಷಾ ಸನದಿ ಮತ್ತು ಮತ್ತೊಬ್ಬಾಕಿ ಯಾರು ಅವ್ರದ್ದು ಅಡ್ರೆಸ್ ಪತ್ತ ಇಟ್ಟು ಹೇಳಿದ್ರು ಅವ್ರು ಸನದಿ ಮೇಡಮ್ ಅಂತ ಕ್ಯಾಸ ಅನ್ನೋದು ಮಾತ್ಕ. ಮತ್ತು ಏನಮ್ಮ, ಮತ್ತು ನಿನ್ನ ಎಡವೆ ಐತಿ ನನ್ನ ಕಡೆಸೆ, ಮತ್ತು ಇದನ್ನ 4 ಜನರದಾಗ ನಾ ಕೊಟ್ಟು ತೋರಿಸಿದ್ರೆ ಮತ್ತು ಹೆಂಗೆ ಅಂತ ಕ್ಯಾಸ ಹಿಂಗೆ ಅನ್ನೋದು ಮಾತು ಆ ಟೆನ್ಷನ್ ತೊಗೊಂಡು ನನ್ನ ಮಗಳು ಗುಳ್ಗಿ ತಿಂದೆ. ಮತ್ತು ಅದು ಇಂಥ ಅದು ಸತೀಶ್ ಜಾರಕಿಹೊಳಿದ ಹೆಸರು ತಗೊಂಡ, ಕಮಿಷನರ್ ಹೆಸರು ತಗೊಂಡ, ಎಲ್ಲರೂ ಸಾಹೇಬ್ರುಗಳು ದೊಡ್ಡ ಮಂತ್ರಿಗಳ್ದು ಹೆದರಿ ಹಾಕ್ಯಾಸ ನನ್ನ ಮಗಳಿಗೆ ಹಿಂಗೆ ಅನ್ನೋದು ಮಾತು ಟೆನ್ಷನ್ ಮಾಡಿ ಆಕಿ ಗುಳ್ಗಿ ತಿಂದ ಕ್ಯಾಸ ಸಾಯಕ್ಕೆ ನಿಂತ್ಲಕ್ಕಿ. ಆಯೇಷಾ ಮೇಡಮ್ ಅನ್ನ ಆಕಿನ ಏನ್ ಆಕಿಂದ ಜೀವ ಉಳೋದೇನು ಕತಿ ಇಲ್ಲ. ಆಕಿನ ಜೀವ ಹೋತ ಅಂದ್ರ ನಾ ಯಾರ ಹೆಂತಲ್ಲಿ ಹೋಗ್ಬೇಕು, ನಾ ತಾಯಿ ಆಕ್ಯಾಸ 2 ಹುಡುಗರ್ದು ನಾ ಹೆಂಗ್ ಜಪಾನ್ ಮಾಡ್ಲಿ.